ಹಾಯ್ ಹಲೋ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ನಮ್ಮ ಪಕ್ಕದಲ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ತಮ್ಮದೇ ಆದ ಪ್ರಭಾವವನ್ನು ಸೃಷ್ಟಿಸ್ತಕ್ಕಂತಹ ಶ್ರೀ ಹರೀಂದ್ರ ಗೌಡವರು ನಮ್ಮ ಜೊತೆ ಇದ್ದಾರೆ. ಭಾಳಷ್ಟು ಸಂಸ್ಥೆಗಳಲ್ಲಿ ತಮ್ಮದೇ ಆದ ಒಂದು ಕರೆಂಟ್ ಅಫೇರ್ಸ್ನ ಮೂಲಕ ಮಕ್ಕಳಿಗೆ ಒಂದು ಸ್ಟೂಡೆಂಟ್ಸ್ಗೆ ಜ್ಞಾನವನ್ನು ತುಂಬ್ತಾ ಇದ್ದಾರೆ. ಸೊ ಇವರು ಇವತ್ತು ತಮ್ಮ ಒಂದು ಪುಸ್ತಕ ಸಮಗ್ರ ಪ್ರಚಲಿತ ವಿದ್ಯಮಾನಗಳ ಕೈಪಿಡಿ ಅಂತ ತಂದಿದ್ದಾರೆ. ಸೊ ಇಲ್ಲಿರ್ತಕ್ಕಂಥದ್ದು ಕನ್ನಡ ಪುಸ್ತಕ. ನನಗೆ ಯಾಕೆ ಈ ಪುಸ್ತಕ ಇಷ್ಟ ಆಯಿತು ಅಂತ ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ಪುಸ್ತಕದ ವಿಶಿಷ್ಟತೆ ಮತ್ತು ವಿಭಿನ್ನತೆಗಳನ್ನು ಅವ್ರ ಬಾಯಿಂದನೇ ಕೇಳೋಣ. ನೋಡಿ, 18 ತಿಂಗಳ ಕರೆಂಟ್ ಅಫೇರ್ಸ್. 18 ತಿಂಗಳು ಅಂತಂದರೆ 1.5 ಇಯರ್ಸ್. 1.5 ಇಯರ್ಸ್ಗೆ ಪೇಜಸ್ಸು 221. ಅಂದರೆ 18 ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು 221 ಪೇಜಿಗೆ ತಂದಿರೋಂತಂದರೆ ಇದೊಂದು ರೀತಿಯಲ್ಲಿ ಬಟ್ಟಿ ಇಳಿಸುವಿಕೆ ಇದ್ದ ಹಾಗೆ. ಅಂದರೆ ಸಾರವನ್ನು ಹೀರಿಕೊಂಡು ಇದು ತಂದಿರ್ತಕ್ಕಂಥ, ನಿಮಗೆಲ್ಲ ಗೊತ್ತಿರುತ್ತೆ, ಆನ್ ಎನ್ ಅವರೇಜ್ ಎವ್ರಿ ಮಂತ್ ಮ್ಯಾಗ್ಝಿನ್ 100 ಪೇಜಸ್. ಹೌದು ಸರ್, ಎನಿ ಮ್ಯಾಗ್ಝಿನ್. ಓಕೆ, ಸೊ ಹಂಗೋದ್ರೆ ಇದು 1800 ಪೇಜ್ ಆಗಬೇಕು. 1800 ಪೇಜ್ ಇದ್ದಿದ್ದು 220 ಪೇಜ್ ತಂದಿದ್ದಾರೆ ಅಂತಂದರೆ ಈ ಒಂದು ಪುಸ್ತಕದಲ್ಲಿ ಅವರ ದೃಷ್ಟಿ ಇದೆ, ಅವರ ಅನುಭವ ಇದೆ. ತದನಂತರದಲ್ಲಿ ಪರೀಕ್ಷೆಗೆ ಯಾವುದು ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಮಾಡಿದ್ದಾರೆ. ಸೊ ಕ್ವಿಕ್ ಲುಕ್ ಅಂತಾರಲ್ಲ, ಕ್ವಿಕ್ ಲುಕ್ ಆಗಿ ನಾವು ಮುಗಿಸ್ಬೇಕಂತಂದರೆ ಈ ಪುಸ್ತಕ ನಿಮಗೆ ಹೆಲ್ಪ್ ಆಗುತ್ತೆ. ಈ ಪುಸ್ತಕದ ಲಿಂಕನ್ನು ನಾವು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಮಾಡಿರ್ತೀವಿ, ಅಲ್ಲಿ ತಾವು ತೆಗೆದುಕೊಳ್ಬೋದು. ಈಗ ಈ ಪುಸ್ತಕವನ್ನು ಬರೆದಂತಹ ಲೇಖಕರಿಂದಲೇ ಇದರ ಅನುಭವ, ಇದರ ವಿಶಿಷ್ಟತೆ, ಇದನ್ನು ಯಾಕೆ ಓದಬೇಕು ಅನ್ನೋದನ್ನು ನಮಗೆ ಹೇಳ್ತಾರೆ. ಪ್ಲೀಸ್ ನಮ್ಮ ಸ್ಟೂಡೆಂಟ್ಸ್ಗೆ. ಹಾಯ್, ನಮಸ್ತೆ ಎಲ್ಲರಿಗೂ. ಸರ್, ಫಸ್ಟ್ ಆಫ್ ಆಲ್ ಪ್ಲಾಟ್ಫಾರ್ಮ್ ಕಲ್ಪಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್, ಶಾಂತಪ್ಪ ಸರ್ಗೆ. ನಾವು ಯಾವತ್ತೇ ಆಗಲಿ ಶಾಂತಪ್ಪ ಸರ್ ನಮಗೆ ಏನೇ ಮಾಡ್ತಿದ್ರು ಕೂಡ ನಾವು ಹೆಲ್ಪ್ ಅಂತೂ ಮಾಡ್ತಿರ್ತಾರೆ. ನಿಮಗೆ ಗೊತ್ತು, ಈ ಪ್ಲಾಟ್ಫಾರ್ಮನ್ನು ಭಾಳಷ್ಟು ಸತಿ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಸರ್ ಇವತ್ತು ಕೂಡ ಅಷ್ಟೇ ಕಾಲ್ ಮಾಡಿ ಬನ್ನಿ, ನಮ್ಮ ಹುಡುಗರಿಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆಯಿಂದ ತಲುಪಿಸೋಣ ಅನ್ನೋ ಒಂದು ಮೂಲ ಉದ್ದೇಶದಿಂದ ನಮ್ಮನ್ನು ಇವತ್ತು ಬರ್ಮಾಡ್ಕೊಂಡ್ರು. ನಾವು ಈ ಒಂದು ಬುಕ್ಗೆ ಸಂಬಂಧಪಟ್ಟಂಗೆ ನೋಡಿದಾಗ ಇದನ್ನು ಸಮಗ್ರ ಅಂತ ಕರಿತೀವಿ. ಏನಕ್ಕೆ ಸಮಗ್ರ ಅಂತಂದರೆ, ಕಾಂಪ್ರಹೆನ್ಸಿವ್ ಆಗಿ ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕು. ಆದರೆ ರೀಸೆಂಟ್ ಆಗಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ 72,000 ನೋಟಿಫಿಕೇಶನ್ಸ್ ಅನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಕರೆಂಟ್ ಅಫೇರ್ಸ್ ಇಂದ ರೀಸೆಂಟ್ ಟ್ರೆಂಡ್ ಅಲ್ಲಿ ಬಹಳಷ್ಟು ಕ್ವೆಶನ್ಸ್ ಅನ್ನ ಕೇಳ್ತಿದ್ದಾರೆ. ನಾವು ಈ ಎಲ್ಲದನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ, ಇಟ್ ಇಸ್ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ನೆಸ್ ಅನ್ನ ಎಷ್ಟು ಬೇಕೋ ಅಷ್ಟು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡಬೇಕು. ಬಟ್ ಈ ಒಂದು ಸಮಗ್ರ ಅಂತಕ್ಕಂಥದ್ದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲಿ ಕೂಡ ಅವೈಲೇಬಲ್ ಆಗಿದೆ. ಅಂಡ್ ಅದರ ಜೊತೆಗೆ ಎಷ್ಟು ಬೇಕೋ ಅಷ್ಟು, ನಾವು ಸರ್ ಆಲ್ರೆಡಿ ಹೇಳ್ತಿರ್ತಾರೆ, ಒಂಥರ ಉಪ್ಪು ಎಷ್ಟನ್ನ ತಗೋಬೇಕು ಮಾತ್ರ ಇರಬೇಕು, ಹಾಗಲ್ವಾ? ನಾವು ಹಾಗಾಗಿ 18 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಕಂಪ್ಲೀಟ್ ಆಗಿ ಇಟ್ ಇಸ್ ಒಂದು 200-220 ಪೇಜ್ ಅಲ್ಲಿ ನಾವು ಇಟ್ ಇಸ್ ರೆಡಿ ಮಾಡಿದೀವಿ. ನಾವು ಈ ಒಂದು ಮ್ಯಾಗ್ಝಿನ್ ನ ವಿಶಿಷ್ಟತೆ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಮ್ಯಾಗ್ಝಿನ್ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿದೆ. ಅಂಡ್ ಎರಡನೇದು ಏನು ಅಂತಂದ್ರೆ, 24 ಥೀಮ್ಸ್ ಆಗಿ ಡಿವೈಡ್ ಮಾಡಿದೀವಿ. ನಾವು ಕರೆಂಟ್ ಅಫೇರ್ಸ್ ಅನ್ನ 3 ಭಾಗವಾಗಿ ಡಿವೈಡ್ ಮಾಡಿದೀವಿ. ಒಂದು ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿ ಸಂಬಂಧಪಟ್ಟಂಗೆ ಎಷ್ಟು ಬೇಕೋ ಅಷ್ಟನ್ನ 24 ಥೀಮ್ಸ್. ಯಾವ ರೀತಿ ಅಂತಂದ್ರೆ, ನಮ್ಮ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅವಾರ್ಡ್ಸ್ ಆಗಿರ್ಬೋದು, ಅದೇ ರೀತಿ ರಿಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ, ಸ್ಕೀಮ್ಸ್ಗೆ ಸಂಬಂಧಪಟ್ಟಂಗೆ, ಪ್ಲೇಸಸ್ ಇನ್ ನ್ಯೂಸ್ ಆಗಿರ್ಬೋದು. ನಾವು ಈ ಎಲ್ಲ 24 ಥೀಮ್ಸ್ ಅನ್ನ ನಾವು ಒಂದೊಂದಾಗಿ ಡಿವೈಡ್ ಮಾಡಿದೀವಿ. ನಾವು 3 ಬುಕ್ ಯಾವ್ದು ಅಂತಂದ್ರೆ, ಸಮಗ್ರವಾಗಿರ್ತಕ್ಕಂಥದ್ದು ಒಂದು ಕರ್ನಾಟಕ ಸ್ಪೆಸಿಫಿಕ್ ಆಗಿರುತ್ತೆ. ಅಂಡ್ ಅದೇ ರೀತಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಬುಕ್ ಆಗಿರುತ್ತೆ, 2ನೇ ಬುಕ್. ಅಂಡ್ ಅದರ ಜೊತೆಗೆ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್. ನಾನು ಈ ಒಂದು ಮ್ಯಾಗ್ಝಿನ್ಸ್ ಅನ್ನ ಓದಿದ್ರೆ ನಮ್ಗೆ ಏನ್ ಸಿಗತ್ತೆ ಅಂತಂದ್ರೆ, ನಮ್ಮ KS ಸ್ಪೆಸಿಫಿಕ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರ್ತಕ್ಕಂಥ ಬುಕ್ ಇದು. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ಮಾಡ್ತಿದ್ರು ಕೂಡ ಈ ಒಂದು ಬುಕ್ ಇಂದ ಕ್ವೆಶನ್ಸ್ ಬರುತ್ತೆ. 80ಕ್ಕೆ 80 ಟಾರ್ಗೆಟ್ ಅನ್ನ ನಮ್ಮ KSL ಅಟ್ ಎನಿ ಕಾಸ್ಟ್ ಈ ವರ್ಷ ಟಾರ್ಗೆಟ್ ಮಾಡಲೇಬೇಕು ಅಂತ ನಾನು ಒಂದೊಂದು ಬುಕ್ಗೆ ಮಿನಿಮಮ್ 2 ತಿಂಗಳು ಕೂತು ಅದನ್ನ ವರ್ಕೌಟ್ ಮಾಡಿ ಮಿನಿಮಮ್ 6 ಸಾರಿ ಪ್ರೂಫ್ ರೀಡಿಂಗ್ ಮಾಡಿದ್ದೀವಿ. ಏನಕ್ಕೆ ಅಂತಂದ್ರೆ, ನಾವು ಒಂದೇ ಸರ್ ಯಾವತ್ತು ಹೇಳ್ತಿರ್ತಾರೆ, ಒಂದೇನು ಅಂತಂದ್ರೆ, ನಾವು ಮಾಡೋ ಕ್ವಾಲಿಟಿ ನಮ್ಮ ಹುಡುಗರಿಗೆ ತಲುಪಿಸಿದಾಗ ಅವ್ರ ಫೀಡ್ಬ್ಯಾಕ್ ಇರುತ್ತಲ್ವಾ, ಅದು ಬೆಸ್ಟ್ ಆಗಿ ಬರಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ನಾವು ಇಷ್ಟೆಲ್ಲ ಕಷ್ಟಪಟ್ಟಿರ್ತಕ್ಕಂಥದ್ದು ನಿಮಗೋಸ್ಕರ ಮಾತ್ರ. ಅಂಡ್ ಅದಕ್ಕೆ ನಮಗೆ ಸಹಾಯ ಕೊಡ್ತಿರ್ತಕ್ಕಂಥವ್ರು ಪ್ರತಿ ಬಾರಿ ನಮ್ಮ ಸರ್ ಪ್ರತಿ ಬಾರಿ ನಮಗೆ ಏನೇ ಮಾಡ್ತಿದ್ರು ಕೂಡ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಮಾಡಿ ಥಿಂಕ್ ಬಿಗ್ ಆಕ್ಟ್ ಬಿಗ್ ಅಂತ ಹೇಳ್ತಿರ್ತಾರೆ. ನಾವು ಆ ಒಂದು ಉದ್ದೇಶದಿಂದ ಈ ಒಂದು ಮ್ಯಾಗ್ಝಿನ್ಸ್ ಅನ್ನ ಇಡೀ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಇಟ್ ಇಸ್ 50 ಬುಕ್ ಸ್ಟೋರ್ಸ್ ಅಲ್ಲಿ ಅಕ್ರಾಸ್ ಕರ್ನಾಟಕ, ನಾವು ಹುಬ್ಳಿ ಆಗಿರ್ಬೋದು, ಬೆಳಗಾಮಲ್ಲಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಕಲಬುರ್ಗಿ, ಬೀದರ್, ಎಲ್ಲ ಕಡೆ ನಿಮಗೆ ಎಷ್ಟು ಈಸಿ ಅವೈಲಬಿಲಿಟಿ ಆಗುತ್ತೋ ಡಿಸ್ಟ್ರಿಬ್ಯೂಷನ್ ಕೂಡ ಇಟ್ ಇಸ್ ಅಕ್ರಾಸ್ ಕರ್ನಾಟಕ ಮಾಡಿದ್ದೀವಿ.
Yes. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಬುಕ್ ಅನ್ನ ಮಿಸ್ ಮಾಡದೆ ಇಟ್ ಇಸ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ನೋಡಿ, ಈಗ ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ರಾಮಣ್ಣ ಭೀಮಣ್ಣ ಕೊಟ್ಟಂಥ ಪ್ರಶಸ್ತಿಗಳನ್ನು ಓದಬಾರ್ದು. ನಾನು ನೋಡಿ, ಮೊನ್ನೆ ಭಾರತದ ಒಂದು ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂತ ಬಂತು. ಅದು ಓದಬೇಕು, ಯಾಕಂತಂದರೆ ಅದು ನ್ಯಾಷನಲ್, ದಟ್ ಈಸ್ HYT. ಓಕೆ, ನಾಳೆ ಶಾಂತಮಾರ್ಗ ಇನ್ಸ್ಟಿಟ್ಯೂಷನ್ ಯಾವುದೋ ಸಿನಿ ಪ್ರಶಸ್ತಿಗಳು ಕೊಡ್ತಂಕ ಓದಬೇಡಿ. ಓಕೆ, ನನ್ನ ಇನ್ಸ್ಟಿಟ್ಯೂಷನ್ ಕೊಟ್ಟಂಥ ಪ್ರಶಸ್ತಿಗಳನ್ನು ಸಹ ಓದಬೇಡಿ. ಸೊ ಇವರು ಇಲ್ಲಿ ಪುಸ್ತಕಗಳು ಮತ್ತು ಲೇಖಕರು ಹಾರ್ಟ್ ಆಫ್ ದಿ ಲ್ಯಾಂಪ್ ಅಂತ ಬರೆದಿದ್ದಾರೆ. ಇದು ಬಹಳ ಇಂಪಾರ್ಟೆಂಟು. ತದನಂತರದಲ್ಲಿ ದಡ ಸೇರಿಸು ತಂದೆ, ಇದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ ಗೌರ್ಮೆಂಟ್ ಕೊಡ್ತಕ್ಕಂಥ ಪ್ರಶಸ್ತಿಗಳನ್ನು, ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಅಕಾಡೆಮಿ ಕೊಡ್ತಕ್ಕಂಥ ಪ್ರಶಸ್ತಿಗಳನ್ನು ನೀವು ಓದಬೇಕು. ದಟ್ ಈಸ್ HYT. ನೀವು ಶಾಂತಲಾ ನೃತ್ಯ ಪ್ರಶಸ್ತಿ, ಜಕಣಾಚಾರ್ಯ ಪ್ರಶಸ್ತಿ, ಜೀವ ವೈವಿಧ್ಯ ಪ್ರಶಸ್ತಿ, ಅವುಗಳು ಬರುವ ಸಂಭಾವನೆ ಇದೆ ತುಂಬ 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 ಕಡಿಮೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ 220 ಪೇಜ್ ಅಂತ ಅಂದರೆ ನೋಡಿ, 2000 ಪೇಜಲ್ಲಿ ಈಸಿ ಕೊಡ್ಬೋದು, ಯಾಕಂತಂದರೆ ವಿ ಕ್ಯಾನ್ ಕವರ್ ಎವ್ರಿಥಿಂಗ್. ಬಟ್ 220 ಪೇಜಲ್ಲಿ ನಾವು ಅದನ್ನು ಕನ್ಸೈಸ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಹ್ಯೂಜ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟೈಸ್ ಆ್ಯಂಡ್ ಫೋಕಸ್ ಬೇಕಾಗುತ್ತೆ. ಸೊ ಹೀಗೆ ನಿಮಗೆ ನಾನು ಏನಕ್ಕೆ ಅಂತಂದರೆ 2000 ಪೇಜ್ ಏನಾದರೂ ಇದ್ದಿದ್ದರೆ ನಾನು ಪ್ರಮೋಟ್ ಮಾಡ್ತಾ ಇದ್ದಿಲ್ಲ. ಏನಕ್ಕೆ ಅಂದರೆ ಇದು ಹೈಲಿ ಇಂಪಾಸಿಬಲ್ ಟು ರೀಡ್. ಈಗ ನೀವು 1800 ಪೇಜ್ ಆಗುತ್ತೆ. ಹೌದಾ ಸರ್? ಪರ್ ಮಂತ್ 100 ಆದರೆ 1800 ಪೇಜ್ ಆಗುತ್ತೆ, ವಿಚ್ ಐ ಡೋಂಟ್ ರೆಕಮೆಂಡ್. ಹೌದು, ನಾಳೆ ನನ್ನ HYT ಮ್ಯಾಗ್ಝಿನು ಸಹ ಬರ್ತಾ ಇದೆಯಲ್ಲಪ್ಪ, 100 ಪೇಜ್ ಇದ್ರೆ ಓದಬೇಡಿ. ಯಾಕೆಂದರೆ ನನ್ನ ಪುಸ್ತಕ ಶ್ರೇಷ್ಠ, ನನ್ನ ಮ್ಯಾಗ್ಝಿನ್ ಬೇರೆ 100 ಮ್ಯಾಗ್ಝಿನ್ ಕನಿಷ್ಠ 100 ಪೇಜ್ ಇದ್ದರೆ ನನ್ನ ಮ್ಯಾಗ್ಝಿನು ಓದಬಾರ್ದು. ಕರೆಕ್ಟಾಗಿ ಅಂತಂದರೆ ಮಂತ್ಲಿ 30, 40, 50, 60 ಪೇಜ್ ಹೋದರೆ ಮುಗಿದೋಯ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ಮ್ಯಾಗ್ಝಿನ್. ಓಕೆ, ಮ್ಯಾಗ್ಝಿನ್ ಲಿಂಕನ್ನು ಕೆಳಗಡೆ ತಾವು ಕಮೆಂಟ್ ಸೆಕ್ಷನ್ ನೋಡ್ಬೋದು. ಒಂದು ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಇಲ್ಲ, ಹಾಗೆ ಈ ಬೇರೆದಕ್ಕೆ ಅಪ್ಲಿಕೇಬಲ್ ಆಗುತ್ತಲ್ಲ. ಸೆಕೆಂಡ್ ಪೇಪರಲ್ಲಿ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಇದು ಇವರ ಅನುಭವದ ಆಳದಿಂದ ಬಂದಂತಹ ಪುಸ್ತಕ. ಇದ್ರ ಬಗ್ಗೆ ತಾವು ನೋಡಿ, ಅಗೇನ್ ಪ್ರತಿ ಬಾರಿ ಎಲ್ಲ ಬುಕ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ, ಇಟ್ ಈಸ್ ಎ ಬುಕ್ಸ್ ಇನ್ಫಾರ್ಮೇಷನ್, ನಾಟ್ ಪ್ರಮೋಷನ್. ಓಕೆ, ನೀವು ಪ್ರಮೋಷನ್ ಅಂತ ಅಂದ್ಕೊಳ್ಳಿ, ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ನನ್ನ ಧರ್ಮ. ಓಕೆ, ಇದು ತಗೊಳ್ಳೋದು ಬಿಡೋದು ನಿಮ್ಮ ಆಯ್ಕೆ. ಈಗ ನಾನು ಇನ್ಫಾರ್ಮೇಷನ್ ಕೊಟ್ಟ ಮಾತ್ರಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ಸೊ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಏನಪ್ಪ ಅಂತಂದರೆ, ಒಂದು ಒಳ್ಳೆಯ ಪುಸ್ತಕವನ್ನು ಸ್ಟೂಡೆಂಟ್ಸ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ನನ್ನ ಧರ್ಮ. ನಾನು ಯಾವ ಇನ್ಸ್ಟಿಟ್ಯೂಷನ್ ಲೋಗೋ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಒಳ್ಳೆಯ ಪುಸ್ತಕ ಇದ್ದರೆ ವೈ ವಿ ಶುಡ್ ಬಾದರ್ ಅಬೌಟ್ ಲೋಗೋ. ಕರೆಕ್ಟ್ ಸರ್, ಕರೆಕ್ಟ್ ಅಲ್ಲ ಸರ್? ಈಗ ಪಂಪ್ ಏನಂತಾನೆ, ಗುಣಕ್ಕೆ ಮತ್ಸರ ಉಂಟೆ ಅಂತ ಕೇಳ್ತಾನೆ. ಗುಣಕ್ಕೆ ಮತ್ಸರ ಇಲ್ಲ. ಒಳ್ಳೆ ಬುಕ್ ಇತ್ತಾ, ಐ ಡೋಂಟ್ ಬಾದರ್ ಅಬೌಟ್ ವಿಚ್ ಇನ್ಸ್ಟಿಟ್ಯೂಷನ್ ಇಸ್ ಪಬ್ಲಿಷಿಂಗ್, ಐ ಪ್ರಮೋಟ್ ಎವ್ರಿ ಇನ್ಸ್ಟಿಟ್ಯೂಷನ್. ಓಕೆ, ಯಾಕಂದರೆ ಎಂಡ್ ಯೂಸರ್ಸ್ ಯಾರು? ಸ್ಟೂಡೆಂಟ್ಸ್. ಸ್ಟೂಡೆಂಟ್ ಹ್ಯಾಸ್ ಟು ಗೆಟ್ ಎ ಬೆನಿಫಿಟ್. ಸೊ ಐ ಆಮ್ ಗಿವಿಂಗ್ ದಿಸ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಬುಕ್. ಓಕೆ, ಸೊ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇವೆರಡೂ ಇದ್ದರೂ ಮಾತ್ರ ತಗೋಬೇಕು. ಸೊ ಇಷ್ಟು ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಕೊನೆಯ ಮಾತು ಸರ್, ಏನೇನಿಲ್ಲ ಸರ್, ನಾವು ಕೇಸ್ಗೆ ಸಂಬಂಧಪಟ್ಟಂಗೆ ಬಂದಾಗ ದಿಸ್ ಬುಕ್ ವಿಲ್ ಬಿ ಅನ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಟ್ ಎನಿ ಕಾಸ್ಟ್. ನಾನು ಹೇಳ್ತಾ ಇನಲ್ವಾ, ನಾವು 80ಕ್ಕೆ ಪೇಪರ್ 1 40 ಕ್ವೆಶನು, ಪೇಪರ್ 2 40 ಕ್ವೆಶನು, ಈ 3 ಬುಕ್ಕನ್ನು ಓದಿದ್ರೆ ನಿಮಗೆ 80ಕ್ಕೆ 80 ಸಿಕ್ಕೇ ಸಿಗತ್ತೆ ಅಂತ ನಾನು ಖಂಡಿತವಾಗಿ ಹೇಳಿ ಬಯಸ್ತೀನಿ. ಎಸ್, ಪುಸ್ತಕ ತಲುಪಿದವರು, ಪುಸ್ತಕ ಓದಿದವರು ನಿಮ್ಮ ಅಭಿಪ್ರಾಯವನ್ನು ದಾಖಲಿಸಿ, ಅದು ಪರಿಷ್ಕರಣೆ ಮತ್ತಷ್ಟು ಉನ್ನತಕ್ಕೆ ಏರಕ್ಕೆ ಲೇಖಕರಿಗೆ ಅನುಕೂಲ ಮಾಡುತ್ತೆ. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು.